ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕಲ್ಯಾಣಕ್ಕಾಗಿ ಸರ್ಕಾರ ನೀಡಿರತಕ್ಕಂತಹ ಸಂವಿಧಾನಾತ್ಮಕವಾಗಿರತಕ್ಕಂತಹ ಸವಲತ್ತುಗಳೇನು ಆರ್ಟಿಕಲ್ 15, 16, 17, 25B, 29, 45, 164 ಹೀಗೆ ಸಂವಿಧಾನದ ಹಲವು ವಿಧಿಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಸವಲತ್ತನ್ನು ನೀಡಿರ್ತಕ್ಕಂಥ ವಿಚಾರವನ್ನು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿ. ಅದಕ್ಕೆ ಮುಂಚೆ ನಿಶ್ಚಯಾತ್ಮಕ ಕ್ರಿಯೆ ಅಂದರೆ ಏನಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿದ್ರೆ ಅವಕಾಶ ವಂಚಿತ ಸಮೂಹಗಳಿಗೆ, ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ, ಅವಕಾಶ ವಂಚಿತ ಸಮೂಹಗಳಿಗೆ ಲಾಭದಾಯಕ ನೀತಿಯನ್ನು ರೂಪಿಸ್ತಕ್ಕಂಥದ್ದನ್ನು ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. ಅವಕಾಶ ವಂಚಿತ ಸಮೂಹಗಳಿಗೆ ಲಾಭದಾಯಕ ನೀತಿಯನ್ನು ರೂಪಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ. ಈ ಪರಿಕಲ್ಪನೆಯನ್ನ ಅಮೆರಿಕಾದ ಜಾನ್ ಎಫ್ ಕೆನೆಡಿ, ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತಹ ಜಾನ್ ಎಫ್ ಕೆನೆಡಿ ಅವರು ಮಾರ್ಚ್ 6, 1961ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಪರಿಚಯಿಸ್ತಾರೆ. ಅಂದ್ರೆ ಅಮೆರಿಕ ದೇಶದಲ್ಲಿ ಯಾರು ಸಮಾನತೆ, ಈ ರೀತಿಯಾಗಿರ್ತಕ್ಕಂತಹ ಅವಕಾಶಗಳನ್ನು, ಸಮಾನವಾಗಿರ್ತಕ್ಕಂಥ ನಾಗರಿಕ ಅವಕಾಶಗಳನ್ನು, ಸಮಾನವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಯಾರು ವಂಚಿತರಾಗಿದ್ದಾರೆ ಅಂದರೆ ಜನಾಂಗದ ಆಧಾರದ ಮೇಲೆ, ಕರಿಯರು ಗೆಳೆಯರು. ಅಮೆರಿಕ ದೇಶದಲ್ಲಿ ಜಾತಿ ಇಲ್ಲ, ಕರಿಯರು ಗೆಳೆಯರು, ಮೇಲ್ವರ್ಗ ಕೆಳವರ್ಗ, ಬಡವ ಶ್ರೀಮಂತ, ಈ ರೀತಿಯಾಗಿರ್ತಕ್ಕಂತಹ ತಾರತಮ್ಯ ನೀತಿಯಿಂದ ಆಗ್ತಿರ್ತಕ್ಕಂತಹ ಸನ್ನಿವೇಶ ಏನಿದೆ, ಆ ಸನ್ನಿವೇಶದಿಂದ ಸಮಾನತೆಯನ್ನು ತರಬೇಕು, ಕರಿಯರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಸವಲತ್ತುಗಳನ್ನು ನೀಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂತಹ ಪರಿಕಲ್ಪನೆಯನ್ನ ಅಮೆರಿಕದ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂತಹ ಜಾನ್ ಎಫ್ ಕೆನೆಡಿರವರು 1961ನೇ ಇಸ್ವಿಯಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಂತಕ್ಕಂತಹ ಪರಿಕಲ್ಪನೆಯನ್ನ ಪರಿಚಯಿಸಿದರು. ಆ ಪರಿಕಲ್ಪನೆಯನ್ನೇ ಭಾರತ ದೇಶದಲ್ಲೂ ಕೂಡ ಅಂತಂದ್ರೆ ಯಾರು ಅವಕಾಶ ವಂಚಿತ ಸಮೂಹಗಳಿದ್ದಾವೆ, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಹೀಗೆ ಹಲವು ರೀತಿಯಾಗಿರ್ತಕ್ಕಂತಹ ಅಂಶಗಳ ಆಧಾರದ ಮೇಲೆ ಏನು ತಾರತಮ್ಯವನ್ನ, ಅಸಮಾನತೆಯನ್ನ ಅನುಭವಿಸಿದರೆ ಅಂತಹ ಸಮೂಹಗಳಿಗೆ ಸೌಲಭ್ಯಗಳನ್ನ, ಅವಕಾಶಗಳನ್ನು ನೀಡತಕ್ಕಂತಹ ಯೋಜನೆ, ಅವಕಾಶ ವಂಚಿತ ಸಮೂಹಗಳಿಗೆ ಸೌಲಭ್ಯಗಳನ್ನ ಅಥವಾ ಲಾಭದಾಯಕ ನೀತಿಯನ್ನು ರೂಪಿಸ್ತಕ್ಕಂಥದ್ದನ್ನು ನಾವೇನಿದ್ದೇವೆ ನಿಶ್ಚಯಾತ್ಮಕ ಕ್ರಿಯೆ. ಅವಕಾಶ ವಂಚಿತ ಸಮೂಹಗಳಿಗೆ ಲಾಭದಾಯಕ ನೀತಿಯನ್ನು ರೂಪಿಸ್ತಕ್ಕಂಥದ್ದು ನಾವು ನಿಶ್ಚಯಾತ್ಮಕ ಕ್ರಿಯೆ. ಈ ಹಿನ್ನೆಲೆಯಲ್ಲಿ ಯಾರು ಶೋಷಣೆ, ಅಸಮಾನತೆ, ದಬ್ಬಾಳಿಕೆ ಒಳಗಾಗಿರ್ತಕ್ಕಂಥ ಜಾತಿ ಸಮೂಹಗಳಿದ್ದಾವೆ ಅವರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತಬೇಕು, ಅಭಿವೃದ್ಧಿಪಡಿಸಬೇಕು, ಅವ್ರನ್ನ ಉನ್ನತೀಕರಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನು ನಾವು ಬರೆದು ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನದಲ್ಲಿ, ಈ ಸಂವಿಧಾನದ ಹಲವು ವಿಧಿಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸವಲತ್ತು ನೀಡಿರ್ತಕ್ಕಂಥದ್ದನ್ನು ಕಳೆದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ಆರ್ಟಿಕಲ್ 15 ಪ್ರಕಾರ ಭಾರತದ ಯಾವುದೇ ನಾಗರಿಕನು ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಂಗಿಲ್ಲ. ಸಾರ್ವಜನಿಕ ಸ್ವರೂಪದ ಕೆರೆ, ಬಾವಿ, ರಸ್ತೆ, ಹೋಟೆಲ್ಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಂಗಿಲ್ಲ. 16ನೇ ಕಲಂ ಹೇಳುತ್ತೆ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಾತಿಯನ್ನ, ಅವಕಾಶವನ್ನು ನೀಡಬೇಕು ಅಂತಕ್ಕಂಥ ಆರ್ಟಿಕಲ್ 16 ಹೇಳುತ್ತೆ. ಆರ್ಟಿಕಲ್ 17 ಸಂವಿಧಾನದ 17ನೇ ಹೇಳುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸ್ಪೃಶ್ಯತೆಯ ಆಚರಣೆ ಕಾನೂನು ಬಾಹಿರ, ಕಾನೂನು ವಿರುದ್ಧ. ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾನೂನಿನ ಆಚರಣೆ ಇದ್ರೂ ಕೂಡ ಅದು ವಿರುದ್ಧವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥ ಅಂಶವನ್ನು ನಾವು ಕಾಣ್ಬೋದು, ಗಮನಿಸು. ಅದೇ ರೀತಿ ಸಂವಿಧಾನದ 23ನೇ ಕಲಂ ಏನಿದೆ, ಸಂವಿಧಾನದ 23ನೇ ಕಲಂ ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನದ 23ನೇ ಕಲಂ ಕೂಡ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಂವಿಧಾನದ 23ನೇ ವಿಧಿ ಹೇಳುತ್ತೆ. ಸಂವಿಧಾನದ 23ನೇ ವಿಧಿ ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರ ಅಂತ ಹೇಳುತ್ತೆ 23ನೇ ವಿಧಿ. ಅದೇ ರೀತಿ 25B ವಿಧಿ, ಅದೇ ರೀತಿ 29ನೇ ವಿಧಿ, 46ನೇ ವಿಧಿ, 164ನೇ ವಿಧಿ, 325, 330, 332, 334, 335, 338, 339, 341
ಸುಮಾರು 14ರಿಂದ 20 ವಿಧಿಗಳಲ್ಲಿ ಅಂದರೆ ಏನು ಆರಂಭದ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರ್ತಕ್ಕಂತಹ ವಿಧಿಗಳಾಗಿರ್ಬೋದು, ಮೂಲಭೂತ ಹಕ್ಕುಗಳಲ್ಲಿ, ನಂತರ ಬರ್ತಕ್ಕಂತಹ ಏನು ಚುನಾವಣೆಗೆ ಪ್ರಾತಿನಿಧ್ಯ ಅಂತಕ್ಕಂಥದ್ದಾಗಿರ್ಬೋದು, ಆಯೋಗಗಳನ್ನು ರಚನೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ಒಂದು ಜಾತಿ ಸಮೂಹವನ್ನು ಹೊರಗಿಡ್ತಕ್ಕಂತಹ ಅಥವಾ ಯಾವುದೇ ಒಂದು ಜಾತಿ ಸಮೂಹವನ್ನು ಪರಿಶಿಷ್ಟ ಜಾತಿಗೆ ಸೇರಿಸ್ತಕ್ಕಂತಹ ಶಕ್ತಿಯನ್ನು, ಅಧಿಕಾರವನ್ನು ಸಂವಿಧಾನ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳಿಗೆ ಅಂದರೆ ಸರ್ಕಾರಕ್ಕೆ, ಜೊತೆಗೆ ರಾಷ್ಟ್ರಪತಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಪರಿಶಿಷ್ಟ ಜಾತಿ ಪಂಗಡದವರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ರಾಷ್ಟ್ರಪತಿಯವರು ತಮ್ಮದೇ ಆಗಿರ್ತಕ್ಕಂಥ ಆಯೋಗ ರಚನೆ ಮಾಡಬಹುದು. ಆ ಆಯೋಗದ ವರದಿ ಆಧಾರದ ಮೇಲೆ ಸರ್ಕಾರಕ್ಕೆ ಅವರು ಮಾರ್ಗದರ್ಶನವನ್ನು ಮಾಡಬಹುದು. ಈ ರೀತಿ ಸವಲತ್ತನ್ನು ಕೊಡ್ರಿ, ಈ ಜಾತಿಯವ್ರನ್ನ ಇಂತಹ ಪಂಗಡಕ್ಕೆ ಸೇರಿಸಿ ಅಂತಕ್ಕಂತಹ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಈಗ ಪರಿಶಿಷ್ಟ ಜಾತಿ ಪಂಗಡದವರ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂತಹ ಕಾನೂನಾತ್ಮಕ ಕ್ರಮಗಳು, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಕೈಗೊಳ್ಳಲಾದ ಶಾಸನಾತ್ಮಕ ಕ್ರಮಗಳು. ಪರಿಶಿಷ್ಟ ಜಾತಿಗಳವರ ಕಲ್ಯಾಣಕ್ಕಾಗಿ ಕೈಗೊಂಡ ಶಾಸನಾತ್ಮಕ ಕ್ರಮಗಳು. ಇದುವರೆಗೂ ಸಂವಿಧಾನದಲ್ಲಿ ಯಾವ್ಯಾವ ವಿಧಿಯಲ್ಲಿ ಏನು ಸವಲತ್ತನ್ನು ನೀಡಿದೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಿದ್ವಿ. ಈಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕಲ್ಯಾಣಕ್ಕಾಗಿ ಸರ್ಕಾರ ಕೆಲವೊಂದು ಕಾನೂನುಗಳನ್ನು ಅಂದರೆ ಶಾಸನಗಳನ್ನು ಜಾರಿಗೆ ತಂತು. ಪರಿಶಿಷ್ಟ ಜಾತಿ ಪಂಗಡದವರ ಕಲ್ಯಾಣಕ್ಕಾಗಿ ಸರ್ಕಾರ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಕಾನೂನುಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದನ್ನು ಕಾಣಬಹುದು. ಪ್ರಮುಖವಾಗಿ 3 ಕಾನೂನುಗಳನ್ನು ಜಾರಿಗೆ ತಂದಿದೆ. ಭಾರತ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡದವರ ಹಿತವನ್ನು ಕಾಯಲಿಕ್ಕೆ, ಅವರ ಕಲ್ಯಾಣವನ್ನು ಮಾಡಲಿಕ್ಕೆ, ಅವರ ಶ್ರೇಯಸ್ಸನ್ನು, ಅವರ ಹಿತವನ್ನು ಬಯಸಲಿಕ್ಕೆ ಪ್ರಮುಖವಾಗಿ 3 ಕಾನೂನುಗಳನ್ನು ಜಾರಿಗೆ ತಂದಿರತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ 1955ರ ಅಸ್ಪೃಶ್ಯತೆ ಅಪರಾಧ ಕಾಯ್ದೆ. ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955. 1955 ಇಸವಿಯಲ್ಲಿ ಭಾರತ ಸರ್ಕಾರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತಂತು. 1955 ಇಸವಿಯಲ್ಲಿ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ ಅಂತ ಹೇಳಿದ್ರೆ ಈ ಕಾಯ್ದೆಯ ಪ್ರಕಾರ ಯಾವ ರೀತಿಯಾಗಿರ್ತಕ್ಕಂತಹ ವರ್ತನೆಯನ್ನು ಮಾಡಿದರೆ ಅದು ಅಪರಾಧ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಸ್ಪಷ್ಟವಾಗಿ ತಿಳಿಸಿದೆ. 1955ಕ್ಕಿಂತ ಮುಂಚೆ ಪರಿಶಿಷ್ಟ ಜಾತಿ ಪಂಗಡದವರು ಸಾರ್ವಜನಿಕವಾಗಿರ್ತಕ್ಕಂತಹ ಸಭೆ ಸಮಾರಂಭ, ರಸ್ತೆ, ಹೋಟೆಲ್, ಕುಡಿಯುವ ನೀರಿನ ಸ್ಥಳ, ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು ಹೀಗೆ ನಾಗರಿಕ ಜೀವನದ ಹಲವು ಪ್ರವೇಶಗಳಿಗೆ ನಿರ್ಬಂಧವನ್ನು ವಿಧಿಸಿದ್ರು ಜನ. ಇಂತಹ ಸಂದರ್ಭವನ್ನು ಮನಗಂಡಿರ್ತಕ್ಕಂಥ ಸರ್ಕಾರ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಹೋಯಿತು. ಈ ನಿಟ್ಟಲ್ಲಿ 1955 ಇಸವಿಯಲ್ಲಿ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ ಅಂತಕ್ಕಂತಹ ಕಾನೂನನ್ನು ಜಾರಿಗೆ ತಂತು. ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಯಾವ ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನು ಮಾಡಿರೋದು ಅಪರಾಧ ಆಗತ್ತಪ್ಪ ಅಂತ ಹೇಳಿದರೆ ಮೊದಲಾಗಿ ಅಸ್ಪೃಶ್ಯತೆಯ ಕಾರಣದಿಂದ ವ್ಯಕ್ತಿಗಳಿಗೆ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸುವುದು ಮತ್ತು ಅಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅಡ್ಡಿಪಡಿಸುವುದು ಮತ್ತು ಕೆರೆ ಬಾವಿಗಳಿಂದ ನೀರು ಪಡೆಯದಂತೆ ನಿರ್ಬಂಧಿಸುವುದು ಅಂತ ಹೇಳಿದ್ರೆ ಸಾರ್ವಜನಿಕ ಸ್ವರೂಪದಲ್ಲಿರ್ತಕ್ಕಂತಹ ಪೂಜಾ ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದರೆ, ಸಾರ್ವಜನಿಕ ಸ್ವರೂಪದ ದೇವಸ್ಥಾನಗಳಿಗೆ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡದೇ ಇದ್ರೆ, ಜೊತೆಗೆ ಪ್ರವೇಶಕ್ಕೆ ಜೊತೆಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ನಂಬಿಕೆಯನ್ನ, ಟ್ರೆಡಿಷನ್ಸ್ ಅನ್ನ, ಪದ್ಧತಿಗಳನ್ನ ಫಾಲೋ ಅಪ್ ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನ ನೀಡದೇ ಇದ್ರೆ, ಅದು ಅಪರಾಧ ಆಗುತ್ತೆ. ಸಾರ್ವಜನಿಕ ಸ್ವರೂಪದ ದೇವಸ್ಥಾನಗಳಿಗೆ, ಪೂಜಾ ಮಂದಿರಗಳಿಗೆ ಪ್ರವೇಶ ನಿರಾಕರಣೆ ಮತ್ತು ಅವರಿಗೆ ಅಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡದೇ ಇದ್ರೆ ಅದು ಅಪರಾಧ ಆಗುತ್ತೆ. ಜೊತೆಗೆ ಸಾರ್ವಜನಿಕ ಸ್ವರೂಪದ ಕೆರೆ, ಬಾವಿ, ನದಿ, ಕುಡಿಯೋ ನೀರಿನ ಸ್ಥಳಕ್ಕೆ ಯಾರಾದರೂ ಕೂಡ ಪ್ರವೇಶವನ್ನು ನಿರಾಕರಿಸಿದ್ರೆ, ನಿಲ್ಲಿಸಿದ್ರೆ, ನೀನು ಅಲ್ಲಿ ಹೋಗ್ಬೇಡ, ನೀನು ಅಸ್ಪೃಶ್ಯ, ನೀನು ದಲಿತ ಜಾತಿಯವನು, ಹಾಗಾಗಿ ನೀನು ಆ ಕೆರೆಗೆ, ಆ ಬಾವಿಗೆ, ಆ ದೇವಸ್ಥಾನಕ್ಕೆ ಹೋಗ್ಬೇಡ, ನನಗೆ
ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ ಅಂತಕ್ಕಂಥ ಅಂಶವನ್ನು ತಿಳಿಬಹುದು. ಎರಡನೇದಾಗಿ ಅಂಗಡಿ, ಸಾರ್ವಜನಿಕ ಉಪಹಾರ ಗೃಹಗಳು, ಸಾರ್ವಜನಿಕ ಆಸ್ಪತ್ರೆ, ಶೈಕ್ಷಣಿಕ ಸಂಸ್ಥೆಗಳು, ಸಾರ್ವಜನಿಕ ಮನೋರಂಜನಾ ಗೃಹಗಳಿಗೆ ಪ್ರವೇಶ ನಿರ್ಬಂಧಿಸುವುದು ಮತ್ತು ರಸ್ತೆಗಳು, ನದಿ, ಬಾವಿ, ಕೆರೆ, ಸ್ಮಶಾನ, ಧರ್ಮಶಾಲೆ ಮುಂತಾದವುಗಳ ಬಳಕೆ ಮತ್ತು ಪ್ರವೇಶಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು. ಸಾರ್ವಜನಿಕ ಸ್ವರೂಪದ ಅಂಗಡಿ, ಉಪಹಾರ ಗೃಹ, ಹೋಟೆಲ್, ಸಾರ್ವಜನಿಕ ಸ್ವರೂಪದ ರಸ್ತೆ, ಕೆರೆ, ಬಾವಿ, ಶಾಲೆ, ಆಸ್ಪತ್ರೆ, ಫಿಲ್ಮ್ ಟಾಕೀಸ್, ನಾಟಕಗಳು, ದೇವಸ್ಥಾನಗಳು, ಧಾರ್ಮಿಕ ಸಭೆ ಸಮಾರಂಭಗಳು, ಜಾತ್ರೆಗಳು, ಮಹೋತ್ಸವಗಳು ಇವುಗಳಿಗೆ ಪ್ರವೇಶವನ್ನು ನಿರಾಕರಿಸಿದರೆ ಅಥವಾ ಅಡ್ಡಿಪಡಿಸಿದೆ. ನೀನು ಇಲ್ಲಿ ಬರಬೇಡಪ್ಪ, ನೀನು ಬರ್ಕೊಡ್ದು ದೂರ ನಿಂತ್ಕ ಅಂತಕ್ಕಂತಹ ಪ್ರವೇಶವನ್ನು ನಿರಾಕರಿಸಿದರೆ ಅಥವಾ ಪ್ರವೇಶಕ್ಕೆ ಅಡ್ಡಿಪಡಿಸಿದರೆ ನೀನು ದಲಿತ ಜಾತಿಯನ್ನು, ಅಸ್ಪೃಶ್ಯ ಜಾತಿಯನ್ನು, ನೀನು ಕೆಳ ಜಾತಿಯನ್ನು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಅಡ್ಡಿಯನ್ನು ಪಡಿಸ್ತಾ ಹೋದರೆ ಆ ಹಿನ್ನೆಲೆಯಲ್ಲಿ ಅವರ ಪ್ರವೇಶಕ್ಕೆ ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂತಹ ಅಂಗಡಿಗಳು, ಹೋಟೆಲ್ಗಳು, ಅದೇ ರೀತಿ ಸ್ಮಶಾನ, ಅದೇ ರೀತಿ ಧರ್ಮಶಾಲೆಗಳು, ಅದೇ ರೀತಿ ಶಾಲೆ, ಅದೇ ರೀತಿ ಹಾಸ್ಪಿಟಲ್, ಸಾರ್ವಜನಿಕ ರಸ್ತೆ, ಸಾರ್ವಜನಿಕ ಕುಡಿಯುವ ನೀರಿನ ಸ್ಥಳ, ಹೀಗೆ ಸಾರ್ವಜನಿಕ ಸ್ವರೂಪದಂದ್ರೆ ಅವು ಎಲ್ಲರಿಗೂ ಸೇರಿರ್ತಕ್ಕಂಥವು ಅಂತಂದ್ರೆ ಸಾರ್ವಜನಿಕ ಅಂದರೆ ಸರ್ವರಿಗೂ ಅವು ಬಾಧ್ಯಸ್ಥ ಆಗಿರ್ತವೆ. ಅಂತಹ ಸ್ಥಳಗಳಿಗೆ ನೀನು ಬರಬೇಡ ಅಂತೇಳಿ ಪ್ರವೇಶವನ್ನು ನಿರಾಕರಿಸಿದ್ರೆ, ಜೊತೆಗೆ ಪ್ರವೇಶಕ್ಕೆ ಅಡ್ಡಿಪಡಿಸಿದ್ರೆ, ಇಲ್ಲಪ್ಪ ನಾನು ಬಂದೇ ಬರ್ತೀನಿ ಯಾರು ಕೂಡ ಬಂದರೆ ಅವಾಗ ಒತ್ತಾಯಪೂರ್ವಕವಾಗಿ ಯಾರು ಕೂಡ ಅಡ್ಡಿಪಡಿಸಿದ್ರೆ ಅಂತಹ ಆಚರಣೆಯನ್ನು ಮಾಡ್ತಕ್ಕಂತಹ ಜನರಿಗೆ ಈ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರವನ್ನು ಸರ್ಕಾರ ಹೊಂದಿತ್ತು. ಜುಲ್ಮಾನೆಯನ್ನು, ದಂಡವನ್ನು ಕೂಡ ಕಟ್ಟಿಸ್ತಕ್ಕಂಥದ್ದು, ಜೊತೆಗೆ ಶಿಕ್ಷೆಯನ್ನು 6 ತಿಂಗಳಿಂದ 2 ವರ್ಷ 5 ವರ್ಷದವರೆಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ ಅಂತಕ್ಕಂಥದ್ದನ್ನು ಕಾಣಬಹುದು ಈ ಕಾನೂನಿನ ಪ್ರಕಾರ. ಅಂದರೆ ಸಾರ್ವಜನಿಕ ಸ್ವರೂಪದ ಕೆರೆ, ನದಿ, ಬಾವಿ, ದೇವಸ್ಥಾನ, ಮಠ ಮಂದಿರಗಳಿಗೆ ಪೂಜೆ ಮಾಡಲಿಕ್ಕೆ ಪ್ರವೇಶವನ್ನು ನಿರಾಕರಣೆ ಮಾಡಿದರೆ ಅಥವಾ ಅಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡದೇ ಇದ್ದರೆ ಅವರ ಪ್ರವೇಶವನ್ನು ನಿರಾಕರಿಸಿದರೆ ಅದು ಕೂಡ ಅಪರಾಧ ಆಗುತ್ತೆ. ಅದರ ಜೊತೆಗೆ ಸಾರ್ವಜನಿಕ ಸ್ವರೂಪದ ಅಂಗಡಿಗಳು, ಹೋಟೆಲ್ಗಳು, ಜವಳದ ಅಂಗಡಿ, ರಸ್ತೆ, ಇನ್ನಿತರ ರೀತಿಯಾಗಿರ್ತಕ್ಕಂಥ ಹೋಟೆಲ್, ಇನ್ನಿತರ ರೀತಿಯಾಗಿರ್ತಕ್ಕಂತಹ ದೇವಸ್ಥಾನ, ಸಭೆ ಸಮಾರಂಭಗಳು, ಕುಡಿಯುವ ನೀರಿನ ಸ್ಥಳ, ಶಾಲೆ, ಆಸ್ಪತ್ರೆ, ಬ್ಯಾಂಕ್, ಪೋಸ್ಟ್ ಆಫೀಸ್, ಹೀಗೆ ಸಾರ್ವಜನಿಕ ಸ್ವರೂಪದ ಪಬ್ಲಿಕ್ ಸೆಕ್ಟರ್ಸ್ ಅಂತಕ್ಕಂಥದ್ದು ಏನು ಕರಿತೀವಿ, ಇವೆಲ್ಲವುಗಳಲ್ಲಿ ಪ್ರವೇಶವನ್ನು ನಿರಾಕರಣೆ ಮಾಡಿದರೆ ಅದು 1955 ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಪ್ರಕಾರ ದಂಡಾರ್ಹ ಮತ್ತು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಮುಂದುವರಿತಾ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ಒಡ್ಡುವುದು ಅಥವಾ ಗೃಹ ನಿರ್ಮಾಣಕ್ಕೆ ತಡೆಯೊಡ್ಡುವುದು ಅಥವಾ ಸಾಮಾಜಿಕ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು. ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧ. ಉದ್ಯೋಗ, ವ್ಯಾಪಾರ, ವೃತ್ತಿ ಅಂದರೆ ಕೆಳಜಾತಿಯವರು ಮಾಡ್ತಕ್ಕಂತಹ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಅಡ್ಡಿಯನ್ನು ಕೊಡಿಸ್ತಕ್ಕಂಥದ್ದು. ಉದಾಹರಣೆಗೆ ಅವರ ಹತ್ರ ಯಾವುದಾದ್ರೂ ಒಂದು ವಸ್ತು ಇದ್ದರೆ ಅದನ್ನು ಯಾರು ಕೊಂಡುಕೊಳ್ಳದೆ ಇರ್ತಕ್ಕಂಥದ್ದು, ಯಾವುದಾದ್ರು ದವಸ ಧಾನ್ಯಗಳಾಗಿರ್ಬೋದು, ಹೈನು ಉತ್ಪನ್ನ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಆಹಾರ ಉತ್ಪನ್ನಗಳನ್ನು ಅವರ ವೃತ್ತಿಗೆ, ಅವ್ರು ಮಾಡ್ತಕ್ಕಂಥ ವೃತ್ತಿಗೆ ಸುಮ್ಮನೆ ಏನಾದರೂ ಕೂಡ ಬ್ಯಾಡ್ ಒಪಿನಿಯನ್ ಇಲ್ಲ, ಅವ್ರ ಹತ್ರ ಐಟಮ್ ಸರಿ ಇಲ್ಲ, ದವಸ ಧಾನ್ಯಗಳು ಸರಿ ಇಲ್ಲ, ಅಥವಾ ಅವ್ರ ಹತ್ರ ಒಂದು ಮೈಲಿಗೆ ಆಗುತ್ತೆ, ಈ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಅವ್ರ ಹತ್ರ ಇರ್ತಕ್ಕಂತಹ ಅವರ ವ್ಯಾಪಾರಕ್ಕೆ, ಅವರ ವೃತ್ತಿಗೆ, ಅವರ ವ್ಯವಹಾರಕ್ಕೆ ಅಡ್ಡಿಯನ್ನು ಪಡಿಸ್ತಕ್ಕಂಥದ್ದು. ಅವರ ಅಂಗಡಿ ಇಟ್ಕೊಂಡಿದ್ರೆ, ಹೋಟೆಲ್ ಇಟ್ಕೊಂಡಿದ್ರೆ, ಅಥವಾ ಇನ್ನಿತರ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಿಸ್ನೆಸ್ಸನ್ನು, ತರಕಾರಿ ಅಂಗಡಿ ಆಗಿರ್ಬೋದು, ಸೊಪ್ಪು ಮಾರ್ತಕ್ಕಂಥ ವ್ಯವಹಾರ ಆಗಿರ್ಬೋದು, ಇನ್ನಿತರ ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಕ್ಟರ್ಸ್ ಕೂಡ ಅಡ್ಡಿಪಡಿಸಿದ್ರೆ ಅವನು ಕೆಳಜಾತಿಯವನು, ದಲಿತ ಜಾತಿಯವನು, ಅಸ್ಪೃಶ್ಯ ಜಾತಿಯವನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಡ್ಡಿಪಡಿಸಿದ್ರೆ ಅದು ಈ ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ. ಅದರಲ್ಲಿ ಮುಂದುವರಿತಾ ಹೇಳ್ತಾರೆ, ಅಥವಾ ಗೃಹ ನಿರ್ಮಾಣಕ್ಕೆ ತಡೆಯೊಡ್ಡುವುದು. ಗೃಹ ನಿರ್ಮಾಣ ಅಂದ್ರೆ ಮನೆ ಕಟ್ಕೊಳ್ತಕ್ಕಂಥದ್ದು ಅಂತಂದ್ರೆ ಅರ್ಥ. ಗೃಹ ನಿರ್ಮಾಣಕ್ಕೆ ತಡೆಯೊಡ್ಡುವುದು ಅಂದರೆ ಅಸ್ಪೃಶ್ಯ ವ್ಯಕ್ತಿ, ದಲಿತ ವ್ಯಕ್ತಿ ತಾನು ಮನೆಯನ್ನು ಕಟ್ಕೊಳ್ತಾನೆ, ತಾನು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ತಡೆಯೊಡ್ಡದು. ಇಲ್ಲಿ ಮನೆ ಕಟ್ಟಬೇಡ, ನಿನ್ನ ಜಾಗ ಇಲ್ಲಿವರೆಗೂ ಇಲ್ಲ, ನಿನಗೆ ರಸ್ತೆ ಇಲ್ಲ, ನಿನಗೆ ನೀರು ಕೊಡಲ್ಲ, ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ತಡೆಯನ್ನು, ಅಪಮಾನವನ್ನು, ನೋವನ್ನು, ಸಂಕಷ್ಟವನ್ನು ನೀಡಿದರೆ ಅದು ಕೂಡ ಅಪರಾಧ. ಅದೇ ರೀತಿ ಮುಂದುವರಿತಾ ಸಾಮಾಜಿಕ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು. ಸಾಮಾಜಿಕವಾಗಿ ಒಂದೇನೋ ಒಂದು ಆಚರಣೆಯನ್ನು ಮಾಡ್ತಾನೆ, ಒಂದು ಬಟ್ಟೆ ಆಗಿರ್ಬೋದು, ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಗೂ ಧಾರ್ಮಿಕ ಆಚರಣೆ, ಒಂದು ಹಬ್ಬ ಹರಿದಿನ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಒಂದು ಬೆಳವಣಿಗೆ ಆಗಿರ್ಬೋದು, ಇನ್ನಿತರ ಅವನಿಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಟ್ರೆಡಿಷನ್ಸನ್ನು ಫಾಲೋ ಮಾಡೋದಕ್ಕೆ ಅಡ್ಡಿಯನ್ನು ಉಂಟುಪಡಿಸಿದರೆ ಅದು ಕೂಡ 1955 ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಪ್ರಕಾರ ದಂಡಾರ್ಹ ಮತ್ತು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಮುಂದುವರಿತಾ 4ನೇದಾಗಿ
ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟವರಿಗೆ ವಸ್ತುಗಳನ್ನು ಮಾರಲು ಅಥವಾ ಸೇವೆಯನ್ನು ಒದಗಿಸಲು ನಿರಾಕರಿಸುವುದು. ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಜನರಿಗೆ ವಸ್ತುಗಳನ್ನು ಮಾರಲು ಮತ್ತು ಅವರಿಂದ ಕೊಂಡುಕೊಳ್ಳಲು ನಿರಾಕರಿಸತಕ್ಕಂಥದ್ದು ಅಪರಾಧ. ಅಸ್ಪೃಶ್ಯನ ಹತ್ರ, ದಲಿತನ ಹತ್ರ ಬೆಣ್ಣೆ ಇದೆ, ನಾನು ತಗೊಳ್ಳಲ್ಲಪ್ಪ, ನಾನು ತಗೊಳ್ಳಲ್ಲ. ಅಸ್ಪೃಶ್ಯನ ಹತ್ರ ದವಸ ಧಾನ್ಯಗಳಿದಾವೆ, ತಗೊಳ್ಳೋದಿಲ್ಲ ನಾನು. ಅಸ್ಪೃಶ್ಯನ ಹತ್ರ ದನಕರುಗಳಿದಾವೆ, ಅವನ್ನ ಕೊಂಡುಕೊಳ್ಳಲ್ಲ ನಾನು. ಅಸ್ಪೃಶ್ಯನ ಹತ್ರ ಇರ್ತಕ್ಕಂಥ ಯಾವುದೇ ವಸ್ತುವನ್ನ, ವ್ಯಾಪಾರವನ್ನ, ಸೇವೆಗಳನ್ನ ನಾನು ತಗೊಳ್ಳಲ್ಲ. ಉದಾಹರಣೆಗೆ ಯಾವುದಾದ್ರೂ ಆಗಿ ಅವನಿಗೆ ಸೇವೆಯನ್ನ ಕೊಡಲ್ಲ, ಅವನಿಗೆ ನಾನು ಸೇವೆಯನ್ನ ಕೊಡಲ್ಲ. ಉದಾಹರಣೆಗೆ ಅವ್ರ ಮನೆಯಲ್ಲಿ ಯಾವುದಾದ್ರೂ ಒಂದು ನಾಮಕರಣ ಅಥವಾ ಯಾರಾದರೂ ತೀರಿದರೆ ಶವ ಸಂಸ್ಕಾರ ಅಥವಾ ಆರಾಧನೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಅಂದರೆ ಆ ಕಾರ್ಯಕ್ರಮಕ್ಕೆ ಪುರೋಹಿತ ಮಂತ್ರವನ್ನು ಹೇಳ್ತಕ್ಕಂತಹ, ಶ್ಲೋಕವನ್ನು ಪಠಿಸ್ತಕ್ಕಂಥ, ಪೂಜೆ ಮಾಡ್ತಕ್ಕಂತಹ ಪುರೋಹಿತನ ಅವಶ್ಯಕತೆ ಬಹಳ ಇರುತ್ತೆ. ಆದರೆ ಅವನು ದಲಿತ, ಅಸ್ಪೃಶ್ಯ ಅಂತೇಳಿ ಅವ್ರ ಮನೆಗೆ ಹೋಗಿ ಸೇವೆಯನ್ನು ನಿರಾಕರಣೆ, ನಾನು ಕೊಡಲ್ಲ ನಿನಗೆ, ನಿನ್ನ ಮಗನಿಗೆ ನಾಮಕರಣ ಮಾಡಲ್ಲ, ಬಂದು ಮನೆಯಲ್ಲಿ ಆಗಿರ್ತಕ್ಕಂಥ ಸಾವಿಗೆ ಸಂಸ್ಕಾರ ಮಾಡಲ್ಲ, ಆರಾಧನೆಗೆ ಬಂದು ನಿವಾರಣೆಯನ್ನು, ಪಾಪ ನಿವಾರಣೆಯನ್ನು ಮಾಡಲ್ಲ ಅಂತಕ್ಕಂಥ ಟ್ರೆಡಿಷನ್ಸ್ ಏನಿದೆಯಲ್ಲ, ಆ ಆಚರಣೆ ಏನಿದೆಯಲ್ಲ, ಆ ಆಚರಣೆಯಲ್ಲಿ ಭಾಗವಹಿಸಲಂದ್ರೆ ದಲಿತರ ಹತ್ರ, ಅಸ್ಪೃಶ್ಯರ ಹತ್ರ ಇರ್ತಕ್ಕಂತಹ ಸರಕುಗಳನ್ನು, ಸೇವೆಗಳನ್ನು ಪಡ್ಕೊಳ್ಳದೆ ಇರ್ತಕ್ಕಂಥದ್ದು, ಜೊತೆಗೆ ಅವ್ರಿಗೆ ಸರಕುಗಳನ್ನು ಮತ್ತು ಸೇವೆಗಳನ್ನು ವಿನಿಮಯ ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು ಕೂಡ ಅಪರಾಧ ಆಗುತ್ತೆ. ನನ್ನ ಹತ್ರ ಇರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆ, ನನಗೆ ಹೇಳಿದೆ ಪುರೋಹಿತ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಕಮ್ಮಾರಿಕೆ ಕೆಲಸ ಅಂತಕ್ಕಂಥದ್ದಾಗಿರ್ಬೋದು, ಕಬ್ಬಣ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬಟ್ಟೆಯನ್ನು ನೇಯ್ಗೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಗುಡ್ಡೆ, ಯಾವುದೇ ಒಂದು ಸರ್ವಿಸನ್ನು, ಸೇವೆಯನ್ನು ನಿನಗೆ ಕೊಡಲ್ಲ, ನಿನಗೆ ಆ ಸೇವೆಯನ್ನು ಕಲ್ಪಿಸಲ್ಲ. ಅದೇ ರೀತಿ ನಿಲ್ಲಿರ್ತಕ್ಕಂತಹ ಟ್ರೆಡಿಷನ್ಸನ್ನು, ವಸ್ತುಗಳನ್ನು, ಸರಕುಗಳನ್ನು, ದವಸ ಧಾನ್ಯ ಆಗಿರ್ಬೋದು, ಐನೋದ್ಯಮಗಳಾಗಿರ್ಬೋದು, ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ವಸ್ತುವನ್ನು ನಾನು ಪಡ್ಕೊಳ್ಳಲ್ಲ ಅಂತೇಳಿ ನಿರಾಕರಣೆ ಮಾಡಿದರೆ 1955ರ ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ ಪ್ರಕಾರ ಅದು ದಂಡಾರ್ಹ ಮತ್ತು ಶಿಕ್ಷಾರ್ಹ ಅಪರಾಧ ಆಗಿರುತ್ತದೆ. ನೆಕ್ಸ್ಟ್ ಆಗಿ 1976 ಎರಡನೇದಾಗಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ. ಭಾರತ ಸರ್ಕಾರ 1976ನೇ ಇಸ್ವಿಯಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ. ಇದರ ಉದ್ದೇಶ ಏನಾಗಿರಪ್ಪ ಅಂದ್ರೆ, ಬಹುಮುಖ್ಯವಾಗಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾಗಿ ನಾಗರಿಕ ಹಕ್ಕುಗಳನ್ನ, ಸಿವಿಲಿಯನ್ ರೈಟ್ಸ್ ಅಂತಾರೆ. ಅಂದ್ರೆ ಒಂದು ಸಾಮಾನ್ಯ ಜೀವನವನ್ನ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗ್ತಕ್ಕಂತಹ ಹಕ್ಕುಗಳು, ರೈಟ್ಸ್. ಒಂದು ಹೋಟೆಲ್ ಇದೆ, ಎಲ್ಲರೂ ಹೋಗಿ ಊಟ ಮಾಡಬಹುದು ಸಾರ್ವಜನಿಕ. ಒಂದು ದೇವಸ್ಥಾನ ಇದೆ, ಎಲ್ಲರೂ ಹೋಗಿ ಕೈ ಮುಗಿಬಹುದು, ದೇವರಲ್ಲಿ ದರ್ಶನ ಮಾಡಬಹುದು. ಒಂದು ಕುಡಿಯೋ ನೀರಿನ ಸ್ಥಳ ಇದೆ, ಎಲ್ಲರೂ ಹೋಗಿ ನೀರನ್ನು ಕುಡಿಯಬಹುದು. ಒಂದು ಶಾಲೆ ಇದೆ, ಎಲ್ಲರೂ ಹೋಗಿ ಶಿಕ್ಷಣವನ್ನು ಕಲಿಯಬಹುದು. ಒಂದು ಹಾಸ್ಪಿಟಲ್ ಇದೆ, ಎಲ್ಲರೂ ಹೋಗಿ ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು. ಒಂದು ಬ್ಯಾಂಕ್ ಇದೆ, ಎಲ್ಲರೂ ಹೋಗಿ ವ್ಯವಹಾರವನ್ನು ಮಾಡಬಹುದು. ಇದು ನಾಗರಿಕವಾಗಿರ್ತಕ್ಕಂತಹ ಎಲ್ಲ ಜನರಿಗೆ ಸಿಗ್ತಕ್ಕಂತಹ ರೈಟ್ಸ್. ಆದರೆ ದಲಿತರಾಗಿರ್ತಕ್ಕಂಥವ್ರಿಗೆ, ಅಸ್ಪೃಶ್ಯರಾಗಿರ್ತಕ್ಕಂಥವ್ರಿಗೆ, ಅವರು ದಲಿತರು ಮತ್ತು ಅಸ್ಪೃಶ್ಯರು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ದೌರ್ಬಲ್ಯಗಳಿತ್ತು. ಆ ಹಿನ್ನೆಲೆಯಲ್ಲಿ ಆ ದೌರ್ಬಲ್ಯಗಳನ್ನು ತೊಡೆದಾಕಬೇಕು. ಎಲ್ಲ ನಾಗರಿಕರಿಗೆ, ಭಾರತ ದೇಶದ ಮೇಲ್ಜಾತಿ, ಕೆಳಜಾತಿ, ಮಧ್ಯಮವರ್ಗದ ಎಲ್ಲ ಜಾತಿಯ ಜನರಿಗೆ ಸಮಾನವಾಗಿ ನಾಗರಿಕನಾಗಿ ಬದುಕಲಿಕ್ಕೆ ಇರ್ತಕ್ಕಂತಹ ಹಕ್ಕುಗಳನ್ನು ನೀಡಬೇಕು. ಆ ಹಕ್ಕುಗಳನ್ನು ಯಾರು ಕೂಡ ವೈಲೇಟ್ ಮಾಡಬಾರ್ದು, ಅವನ್ನ ಯಾರು ಕೂಡ ತಿರಸ್ಕಾರ ಮಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ. ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಅಂದರೆ ಒಬ್ಬ ನಾಗರಿಕನಾಗಿ ಸಮಾಜದಲ್ಲಿ ಬದುಕಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಸಮಾನತೆಗೆ, ಶೋಷಣೆಗೆ, ದಬ್ಬಾಳಿಕೆಗೆ ಒಳಗಾಗಬಾರದು. ಒಬ್ಬ ನಾಗರಿಕ, ಹೇಳಿದ್ರೆ ಕುಡಿಯೋ ನೀರಿನ ಸ್ಥಳ, ಎಲ್ಲರೂ ಹೋಗಿ ಕಾಮನ್ ಆಗಿ ಅವನು ಕೂಡ ಮನುಷ್ಯ ಕುಡಿತಕ್ಕಂಥದ್ದು. ಒಂದು ದೇವಸ್ಥಾನ, ಎಲ್ಲರೂ ಹೆಂಗೆ ಹೋಗ್ತಾರೆ ಅವರು ಕೂಡ ಅದೇ ರೀತಿ ಹೋಗಿ ದೇವರನ್ನ ದರ್ಶನ ಮಾಡ್ತಕ್ಕಂಥದ್ದು. ಅದೇ ರೀತಿ ಶಾಲೆ, ಎಲ್ಲರೂ ಹೋಗಿ ಸಮಾನವಾಗಿ. ಹೋಟೆಲ್, ಎಲ್ಲರಿಗೂ ಸೇರಿ ಎಲ್ಲರೂ ಕಾಮನ್ ಆಗಿ ಹೋಗೋದು, ಊಟ ಮಾಡೋದು, ಬರ್ತಕ್ಕಂಥದ್ದು. ಅದೇ ರೀತಿ ಚೌರ ಅಂಗಡಿ, ಎಲ್ಲರೂ ಸಾರ್ವಜನಿಕವಾಗಿ ಚೌರವನ್ನು ಮಾಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿ ಎಲ್ಲರೂ ಹೋಗಿ ಕಾಮನ್ ಆಗಿ. ಆದರೆ ಕೆಲವೊಂದು ಜಾತಿಯವರಿಗೆ, ಅಂದರೆ ದಲಿತ ಜಾತಿಯವರಿಗೆ, ಅಸ್ಪೃಶ್ಯ ಜಾತಿಯವರಿಗೆ, ಅವರು ದಲಿತರು, ಅಸ್ಪೃಶ್ಯರು ಅಂತಕ್ಕಂಥ ಕಾರಣದಿಂದ ಕೆಲವೊಂದು ನಾಗರಿಕ ಹಕ್ಕುಗಳನ್ನು ತಾರತಮ್ಯ ಮಾಡ್ತಾ ಇದ್ರು. ಅವ್ರಿಗೊಂದು ಇವರು ದೇವಸ್ಥಾನ, ಕೆಲವೊಬ್ಬರು ಗರ್ಭಗುಡಿಗೆ ಹೋಗ್ಬೋದಿತ್ತು, ಕೆಲವರು ದೂರ, ದೇವಸ್ಥಾನದ ಹೋರಾಟದಿಂದಲೇ ದೂರ ಇತ್ತು. ಕುಡಿಯೋ ನೀರಿನ ಸ್ಥಳ, ಅಲ್ಲಿ ಮೇಲ್ಜಾತಿಯವರು ನೀರನ್ನು ತಂದು ಕೆಳಜಾತಿಯವರು ಪ್ರಮಾಣಕ್ಕೆ ಹಾಕಿದ್ರೆ ಮಾತ್ರ ತಗೊಂಡು ಹೋಗ್ಲಿಕ್ಕೆ ಅಂದರೆ ಅವನವರಿಗೆ ಮುಟ್ಟಂಗಿರಲಿಲ್ಲ. ಹೋಟೆಲ್ ಸಪ್ರೇಟ್ ಆಗಿ ದಲಿತ ಜಾತಿ, ಅಸ್ಪೃಶ್ಯ ಜಾತಿಯವರಿಗೆ ಪ್ಲೇಟನ್ನು, ಲೋಟವನ್ನು, ತಟ್ಟೆಯನ್ನು ಇಟ್ಟಿದ್ರು, ಅದನ್ನು ಮಾತ್ರ ಅವರು ಬಳಸಬೇಕಾಗಿತ್ತು, ಬೇರೆ ಅವಕಾಶ ಇರಲಿಲ್ಲ. ಚೌರದ ಅಂಗಡಿ, ಚೌರವನ್ನು ಮಾಡಿಸ್ಕೊಳ್ಳಂಗಿಲ್ಲ. ಅವರ ಚೌರವನ್ನು ದಲಿತರು, ಅಸ್ಪೃಶ್ಯರು ಅವ್ರಿಗೆ ಏನಿದೆ ಅವ್ರ ಚೌರವನ್ನು ಅವರೇ ಮಾಡ್ತಾರೆ. ಇವರು ಇನ್ನೊಬ್ಬರಿಗೆ, ಇನ್ನೊಬ್ಬರು
ಅಸಮಾನತೆ ಇತ್ತು, ಶೋಷಣೆ ಇತ್ತು, ದಬ್ಬಾಳಿಕೆ ಇತ್ತು ಅಂತಕ್ಕಂಥ ಸನ್ನಿವೇಶವನ್ನು ಕಾಣಬಹುದು. ಆ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆಯನ್ನು ಭಾರತ ಸರ್ಕಾರ 1976ನೇ ಇಸ್ವಿಯಲ್ಲಿ ಜಾರಿಗೆ ತಂತು. ಆದರೆ ಈ ಕಾನೂನಿನಿಂದ ಅವಕಾಶಗಳು ಸಿಗುವು ಕೆಲವೊಬ್ಬರಿಗೆ, ಆದರೆ ಕಾನೂನಿನಿಂದ ಅಂದರೆ ಕಾನೂನನ್ನು ಉಲ್ಲಂಘನೆ ಮಾಡಿ ಕೆಲವೊಬ್ಬರು ನುಣುಚಿಕೊಳ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಕಾನೂನಿದೆ, ಈ ಕಾನೂನನ್ನು ಉಲ್ಲಂಘನೆ ಮಾಡಿ ನುಣುಚಿಕೊಳ್ತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಮತ್ತೆ ಭಾರತ ಸರ್ಕಾರ 1989 ಇಸ್ವಿ 1989 ಇಸ್ವಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ 1989. ಪರಿಶಿಷ್ಟ ಜಾತಿ ಪಂಗಡದವರ ಮೇಲೆ ಯಾರಾದರೂ ದೌರ್ಜನ್ಯವನ್ನು ಮಾಡಿದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ಯಾರಾದರೂ ಕೂಡ ದೌರ್ಜನ್ಯವನ್ನು ಮಾಡಿದರೆ ಈ ಕಾಯ್ದೆಯ ಪ್ರಕಾರ ಅವರನ್ನು ದಂಡಿಸ್ತಕ್ಕಂತಹ, ಶಿಕ್ಷಿಸ್ತಕ್ಕಂತಹ ಪ್ರಕರಣ ಈ ಸನ್ನಿವೇಶದಲ್ಲಿ ಕಾಣಬಹುದು. ಅಂದರೆ ಸಾರ್ವಜನಿಕ ಸ್ವರೂಪದಲ್ಲಿ, ಸಾರ್ವಜನಿಕವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾವುದಾದರೂ ಒಂದು ದಲಿತರನ್ನ, ಅಸ್ಪೃಶ್ಯರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಬೇರೆ ರೀತಿ ಎಲ್ಲ ವಿಧದಲ್ಲೂ ಕೂಡ ಏನಾದರೂ ಕೂಡ ದೌರ್ಜನ್ಯ, ಶೋಷಣೆ, ಅಸಮಾನತೆ, ದಬ್ಬಾಳಿಕೆಗೆ ಒಳಪಡಿಸಿದರೆ ಈ ಕಾಯ್ದೆಯ ಪ್ರಕಾರ ಅದು ಶಿಕ್ಷಾರ್ಹ, ದಂಡಾರ್ಹ ಅಪರಾಧ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ವರ್ಗದವರ ಮೇಲಿನ ವಿರುದ್ಧದ ಅಪರಾಧಗಳನ್ನು ತಡೆಗಟ್ಟಲು ಸಂರಕ್ಷಣಾತ್ಮಕ, ಪ್ರತಿಬಂಧಕ, ದಂಡನಾತ್ಮಕ ಮತ್ತು ಪುನರ್ವಸತೀಕರಣದ ಸ್ಪಷ್ಟ ನಿರ್ದೇಶಗಳನ್ನು ನೀಡಲಾಗಿದ್ದು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇದನ್ನು ಪಾಲಿಸಬೇಕು. ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳ ದೌರ್ಜನ್ಯಗಳ ವಿರುದ್ಧ ಸಂಪೂರ್ಣವಾಗಿ ರಕ್ಷಣೆ ನೀಡುವಂತಾಗಲು ಸರ್ಕಾರವು ಈ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಈ ಕಾಯ್ದೆಯು ದೌರ್ಜನ್ಯವೆಂದು ಪರಿಗಣಿಸಬಹುದಾದ ಕ್ರಿಯೆಗಳನ್ನು ಗುರುತಿಸಿದ್ದು ಅದಕ್ಕೆ ಪ್ರತಿಯಾಗಿ ಕಠಿಣವಾದ ಶಿಕ್ಷೆಯನ್ನು ಪ್ರಕಟಿಸಿದೆ. ಅಂದರೆ ಈ ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸ್ವರೂಪದಲ್ಲಿ, ಪ್ರೈವೇಟ್ ಆಗಲ್ಲ, ನಿನ್ನ ಮನೆಯಲ್ಲಿರ್ತಕ್ಕಂತಹ ದೇವಸ್ಥಾನ, ದೇವರ ಮನೆಗೆ ದಲಿತ ಜಾತಿಯು ಪ್ರವೇಶ ಮಾಡ್ತೀನಿ ಅಂದರೆ ಪ್ರವೇಶ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನ ಮನೆಯಲ್ಲಿ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಒಂದು ನಿನ್ನದೇ ಆಗಿರ್ತಕ್ಕಂಥ ಒಂದು ಚೌರ ಅಂಗಡಿ ಇದೆ, ಅದು ನಿನಗಷ್ಟೇ. ನಿನಗೆ ಆಗಿರ್ತಕ್ಕಂಥ ಒಂದು ಕ್ಯಾಟ್ರಿಂಗ್ ಹೋಟೆಲ್ ಅನ್ನು ಇಟ್ಕೊಂಡಿದೆಯಾ, ಅದು ನಿನಗಷ್ಟೇ ಸೀಮಿತ. ನಿನಗೆ ಆಗಿರ್ತಕ್ಕಂಥ ಕೆಲವೊಂದು ಫೆಸಿಲಿಟಿನ, ಹಾಸ್ಪಿಟಲ್ನ, ಈ ರೀತಿ ಖಾಸಗಿಯಾಗಿರ್ತಕ್ಕಂಥ ಯಾವುದೇ ಸ್ಥಳದಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರನ್ನ ಪ್ರವೇಶವನ್ನು ನಿರಾಕರಣೆ ಮಾಡಬಹುದು. ಆದರೆ ಸಾರ್ವಜನಿಕ ಸ್ವರೂಪದ, ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ಸ್ವರೂಪದ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾಗರಿಕ ಸೌಲಭ್ಯಗಳಿಂದ ಪರಿಶಿಷ್ಟ ಜಾತಿ ಪಂಗಡದವರನ್ನ ವಂಚನೆ ಮಾಡಂಗಿಲ್ಲ. ಹಂಗಂತೇಳಿ ಏನಾದ್ರು ಕೂಡ ಅವ್ರಿಗೆ ನಾವು ದೌರ್ಜನ್ಯ ಮಾಡಿದ್ರೆ ದೇವಸ್ಥಾನ ಬರಬೇಡವೋ, ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಪ್ರಕಾರ ಅಪರಾಧ. ಸಾರ್ವಜನಿಕ ರಸ್ತೆ ಇಲ್ಲಿ ಬರಬೇಡ ನೀನು, ಸಾರ್ವಜನಿಕ ಹೋಟೆಲ್ ಬರಬೇಡ ನೀನು, ಸಾರ್ವಜನಿಕ ಚೌರದ ಅಂಗಡಿ ಬರಬೇಡ ಅಂತ ಹೇಳಿದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ನಿಂತು ಅವನ ಜಾತಿಯನ್ನು ನಿಲ್ಲಿಸಿದ್ರೆ, ಅವನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದರೆ, ಮಾನಸಿಕವಾಗಿ ಅವನಿಗೆ ತೊಂದರೆಯನ್ನು ನೀಡಿದರೆ, ಅವರ ಜಾತಿಗೆ, ಅವರ ಸಮೂಹಕ್ಕೆ ಅಪಮಾನ ಆಗ್ತಕ್ಕಂತಹ ನಿಂದನೆಯನ್ನು ಕೂಡ ಮಾಡಿದರೆ, ಅವನಿಗೆ ದೈಹಿಕವಾಗಿ, ಮಾನಸಿಕವಾಗಿ ಏನಾದರೂ ಕೂಡ ನೋವನ್ನು ಉಂಟು ಮಾಡಿದರೆ ಅದು ದಂಡಾರ್ಹ ಮತ್ತು ಶಿಕ್ಷಾರ್ಹ ಅಪರಾಧ. ಹಾಗಾಗಿ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಅಂತಕ್ಕಂಥದ್ದು, ಇವತ್ತು ಬಹಳ ಪರಿಶಿಷ್ಟ ಜಾತಿ ಪಂಗಡದವರ ಹಕ್ಕುಗಳನ್ನು ರಕ್ಷಣೆ ಮಾಡತಕ್ಕಂಥ ನಿಟ್ಟಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಅವ್ರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯಗಳೇನಿದ್ದಾವೆ, ಶೋಷಣೆಗಳೇನಿದ್ದಾವೆ, ದಬ್ಬಾಳಿಕೆಗಳೇನಿದ್ದಾವೆ, ಅಸಮಾನತೆಗಳಿದ್ದಾವೆ, ಅವುಗಳನ್ನು ಬಹಳ ಸರಿಯಾಗಿ ಅವುಗಳನ್ನು ರಕ್ಷಣೆ ಮಾಡತಕ್ಕಂಥ ನಿಟ್ಟಲ್ಲಿ ಬಹುಮುಖ್ಯ ಅಸ್ತ್ರವಾಗಿ ಬಳಕೆ ಆಗ್ತಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ಕಾನೂನು ಇರೋದ್ರಿಂದ ಮೇಲ್ಜಾತಿಗಳು ಕೆಳಜಾತಿಯವರ ಮೇಲೆ, ದಲಿತ ಜಾತಿಯವರ ಮೇಲೆ, ಅಸ್ಪೃಶ್ಯ ಜಾತಿಯವರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಅಂತಕ್ಕಂಥದ್ದನ್ನು ಹಂತವಾಗಿ ಕಡಿಮೆ ಮಾಡಿದ್ದಾರೆ. ಪೂರ್ತಿ ನಿಂತೋಗಿದೆ ಅಂತ ಹೇಳೋಣ. ಈ ಕಾನೂನು ಇರೋದ್ರಿಂದ ಪರಿಶಿಷ್ಟ ಜಾತಿ ಪಂಗಡದವರ ದೌರ್ಜನ್ಯ ಪ್ರಕರಣಗಳೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಸಂಖ್ಯಾ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಆಗ್ತಿದೆ. ಅಂದರೆ ಪರಿಶಿಷ್ಟ ಜಾತಿ ಪಂಗಡದವರ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಜಾರಿ ತಂದಿರತಕ್ಕಂತಹ ಕಾನೂನು ಏನಿದೆ, ಪರಿಶಿಷ್ಟ ಜಾತಿ ಪಂಗಡದವರ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ, ಅಂದರೆ ಸಾರ್ವಜನಿಕ ಸ್ಥಳದಲ್ಲಾಗಿರ್ತಕ್ಕಂತಹ, ಸಾರ್ವಜನಿಕ ಪ್ರದೇಶಗಳಾಗಿರ್ತಕ್ಕಂತಹ
ಸನ್ನಿವೇಶದಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ರಸ್ತೆ, ಸಾರ್ವಜನಿಕ ಹೋಟೆಲ್, ಸಾರ್ವಜನಿಕ ಚೌಡಂಗಡಿ, ಸಾರ್ವಜನಿಕವಾಗಿರ್ತಕ್ಕಂಥ ದೇವಸ್ಥಾನ, ಸಾರ್ವಜನಿಕ ಸಭೆ ಸಮಾರಂಭಗಳು, ಶಾಲೆ, ಕಾಲೇಜು, ಕುಡಿಯುವ ನೀರಿನ ಸ್ಥಳ ಇವ್ಯಾವುಗಳಿಗೂ ಕೂಡ ಪ್ರವೇಶವನ್ನು ನಿರಾಕರಣೆ ಮಾಡಿ, ಜೊತೆಗೆ ಜಾತಿ ನಿಂದನೆಯನ್ನು ಮಾಡಿದರೆ, ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಏನಾದರೂ ತೊಂದರೆಯನ್ನು ನೀಡಿದರೆ ಅದು ಪರಿಶಿಷ್ಟ ಜಾತಿ ಪಂಗಡದ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಪ್ರಕಾರ ಶಿಕ್ಷಾರ್ಹ ಮತ್ತು ದಂಡಾರ್ಹ. ಕನಿಷ್ಠ ಪಕ್ಷ ಅಷ್ಟು ಸಾವಿರ, ಅದಕ್ಕೆ ನಿಗದಿತವಾಗಿ ಕಾಲಕ್ಕೆ ಅದರ ದಂಡದ ಪ್ರಮಾಣ ಹೆಚ್ಚಾಗ್ತಾ ಇರುತ್ತೆ. ಅದೇ ರೀತಿ 6 ತಿಂಗಳಿಂದ 2 ವರ್ಷದವರೆಗೆ 5 ವರ್ಷದವರೆಗೆ ಅಟ್ರಾಸಿಟಿ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ದಂಡನೆಯನ್ನು ಶಿಕ್ಷೆಯನ್ನು ನೀಡತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು, ಗಮನಿಸಬಹುದು. ಇಷ್ಟು ಕಾನೂನಾತ್ಮಕ ಕ್ರಮಗಳು. ಇದನ್ನು 5 ವರ್ಷ ಕೇಳಿದ್ರೆ ಪರಿಶಿಷ್ಟ ಜಾತಿ ಪಂಗಡದವರ ಕಲ್ಯಾಣಕ್ಕಾಗಿ ಸರ್ಕಾರ ಕೈಗೊಂಡಿರತಕ್ಕಂತಹ ಶಾಸನಾತ್ಮಕ ಕ್ರಮಗಳನ್ನು ಕುರಿತು ಬರೆಯಿರಿ. ಮೊದಲಾಗಿ 1955ರ ಅಸ್ಪೃಶ್ಯತೆಯ ಅಪರಾಧ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸ್ವರೂಪದ ಯಾವುದೇ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದರೆ ಅಥವಾ ಅವನಿಗೆ ಸೇವೆಯನ್ನು ಒದಗಿಸಲಿಕ್ಕೆ ಅಥವಾ ಅವನಿಂದ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಏನಾದರೂ ಕೂಡ ನಿರಾಕರಣೆಯನ್ನು ಮಾಡಿದರೆ, ಅವನ ಜೊತೆಗೆ ವ್ಯಾಪಾರ ವ್ಯವಹಾರ ವಹಿವಾಟನ್ನು ವಾಣಿಜ್ಯವನ್ನು ಉದ್ದಿಮೆಯನ್ನು ಅವನ ವೃತ್ತಿಗೆ ಏನಾದರೂ ಕೂಡ ತೊಂದರೆಯನ್ನು ನೀಡಿದರೆ ಅದು ಕೂಡ ಅಪರಾಧ ಆಗುತ್ತೆ ಅಂತಕ್ಕಂಥದ್ದನ್ನು ಕಾಣಬಹುದು. ಅದೇ ರೀತಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ, ನಾಗರಿಕನಾಗಿ ಅವನಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೈಟ್ಸನ್ನು ಒದಗಿಸ್ಕೊಳ್ತಕ್ಕಂಥದ್ದು. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ. ಈ 3 ಶಾಸನಗಳ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಹಿತವನ್ನು ಕಾಯ್ತಕ್ಕಂತಹ ಕೆಲಸವನ್ನು ಸರ್ಕಾರ ಈ ಶಾಸನಗಳ ಮೂಲಕ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ನೆಕ್ಸ್ಟ್ ಆಗಿ ಪರಿಶಿಷ್ಟ ಜಾತಿ ಪಂಗಡದವರ ಕಲ್ಯಾಣಕ್ಕೆ ಕೈಗೊಂಡಿರ್ತಕ್ಕಂತಹ ಇತರ ಕ್ರಮಗಳು, ಅಭಿವೃದ್ಧಿ ಕ್ರಮಗಳು, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಅಭಿವೃದ್ಧಿ ಕ್ರಮಗಳು. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಅಭಿವೃದ್ಧಿ ಕ್ರಮಗಳು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಅಂದರೆ ಮೊದಲಾಗಿ ಪರಿಶಿಷ್ಟ ಜಾತಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಂವಿಧಾನಾತ್ಮಕ ಕ್ರಮಗಳನ್ನು ಕೈಗೊಂಡರು. ಸಂವಿಧಾನದ ಹಲವು ವಿಧಿಗಳಲ್ಲಿ, ಆರ್ಟಿಕಲ್ಗಳಲ್ಲಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಹಲವು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೈಗೊಂಡು ಅಂತಕ್ಕಂಥ ಮಾಹಿತಿಯನ್ನು 15ನೇ ವಿಧಿಯಲ್ಲಿ, 16ನೇ ವಿಧಿಯಲ್ಲಿ, 17ನೇ ವಿಧಿಯಲ್ಲಿ, 24ನೇ ವಿಧಿ, 25 ವಿಧಿ, ಹೀಗೆ ಸಂವಿಧಾನ ಹಲವು ವಿಧಿಗಳಲ್ಲಿ ಸಂವಿಧಾನಾತ್ಮಕ ಕ್ರಮಗಳನ್ನು, ಅವಕಾಶಗಳನ್ನು, ಸವಲತ್ತುಗಳನ್ನು ಪಡ್ಕೊಂಡ್ರು. 3 ಶಾಸನಗಳನ್ನು ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿ ಪಂಗಡದವರ ಹಿತವನ್ನು ಕಾಯಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿತು. ಈ ನಂತರದಲ್ಲಿ ಇತರ ಅಭಿವೃದ್ಧಿ ಕ್ರಮಗಳು, ಅದರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನೇನು ಕೈಗೊಂಡು ಸರ್ಕಾರ ಅಂತ ಹೇಳಿದ್ರೆ, ಮೊದಲನೇದಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕೆ ರಾಷ್ಟ್ರೀಯ ಆಯೋಗದ ನೇಮಕ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕೆ ರಾಷ್ಟ್ರೀಯ ಆಯೋಗದ ನೇಮಕ. ರಾಷ್ಟ್ರೀಯ ಆಯೋಗದ ನೇಮಕ ಅಂತೇಳಿದ್ರೆ ಪರಿಶಿಷ್ಟ ಜಾತಿ ಪಂಗಡದವರ ಹಿತವನ್ನು ಕಾಯಲಿಕ್ಕೆ ರಾಷ್ಟ್ರೀಯ ಆಯೋಗ, ಹೆಂಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತಕ್ಕಂಥದ್ದು ಹೆಂಗೆ ನಾವು ಅಧ್ಯಯನವನ್ನು ಮಾಡಿದೆ ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂತಹ ಕೆಲವೊಂದು ಪ್ರಕರಣಗಳು ಅಥವಾ ಇಡೀ ರಾಷ್ಟ್ರದ ಮಹಿಳೆಯರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರ ಅಂತಕ್ಕಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ರಚನೆ ಮಾಡಿದೆ. ಆ ಆಯೋಗ ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರ ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸ್ತಕ್ಕಂತಹ, ಮಹಿಳೆಯರ ಪರವಾಗಿ ಮಹಿಳೆಯರ ಹಕ್ಕನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೋ, ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಆಯೋಗವನ್ನು ರಚನೆ ಮಾಡಬೇಕು. ಈ ಆಯೋಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಏನಿದೆ, ಅವ್ರ ಮೇಲೆ ಆಗ್ತಿರ್ತಕ್ಕಂಥ ಶೋಷಣೆ, ದಬ್ಬಾಳಿಕೆ, ಅಸಮಾನತೆಗಳಿದ್ದಾವೆ, ಅವರಿಗೆ ಕೊಡಬಹುದಾಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ, ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ, ಈ ಆಯೋಗ ಜಾತಿ ಪಂಗಡ ಬುಡಕಟ್ಟು ಜನರನ್ನ ಕುರಿತು ಅಧ್ಯಯನವನ್ನು ಮಾಡಿ ಅವರ ಸ್ಥಿತಿಗತಿಗಳನ್ನು ತಿಳಿದು ಅವ್ರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು, ಅಂದರೆ ಈ ರೀತಿ ಅವರು ಹಿಂದುಳಿದಿದ್ದಾರೆ, ಅವ್ರ ಮೇಲೆ ಇಂಥೆಲ್ಲ ದೌರ್ಜನ್ಯ ಆಗ್ತಿದೆ, ಅದರಿಂದ ಅವರು ಹಿಂದುಳಿದಿದ್ದಾರೆ, ಅದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂತಹ ಮಾರ್ಗದರ್ಶನವನ್ನು ಈ ಆಯೋಗ ಅನ್ನೋದು ಮಾಡಬಹುದು. ಜೊತೆಗೆ ಅವರ ಕಲ್ಯಾಣವನ್ನು ಆಯೋಗದ ಮೂಲಕ ಜಾತಿ ಬುಡಕಟ್ಟು ಜನರಿಗೆ ಮಾರ್ಗ
ಕಾಣಬಹುದು. ಎರಡನೇದಾಗಿ ಶೈಕ್ಷಣಿಕ ಅವಕಾಶಗಳು. ಶೈಕ್ಷಣಿಕ ಅವಕಾಶಗಳು ಇದು ಜಾತಿ ಬುಡಕಟ್ಟಿನವರ ಎಲ್ಲ ಸಮಸ್ಯೆಗಳಿಗೆ ಒಂದು ಬಹುದೊಡ್ಡ ಪರಿಹಾರ. ಸರ್ವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಒಂದು ದೊಡ್ಡ ಮದ್ದು. ಅಂದರೆ ಅವರು ಪ್ರಜ್ಞಾವಂತರಾದರೆ, ಬುದ್ಧಿವಂತರಾದರೆ, ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಜನ ಆದರೆ ಅವ್ರು ಯಾರು ಕೂಡ ಮೋಸವನ್ನು, ಅನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರನ್ನು ನಾವು ತಿದ್ದಬೇಕು ಅಂದರೆ ಕೇವಲ ಸವಲತ್ತುಗಳನ್ನ ಅಷ್ಟೇ ಕೊಟ್ಟರೆ ಸಾಲದು. ಪ್ರಮುಖವಾಗಿ ಶೈಕ್ಷಣಿಕ ಅವಕಾಶಗಳನ್ನು ಹೆಚ್ಚಿಸಬೇಕು ಅಂತ ನಿಟ್ಟಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶಿಕ್ಷಣವನ್ನು ಹೆಚ್ಚಾಗಿ ನೀಡಲಿಕ್ಕೆ, ಉಚಿತವಾಗಿ ಅವರನ್ನು ಪ್ರೇರೇಪಿಸ್ತಕ್ಕಂಥ ಜ್ಞಾನವನ್ನು ಪಡೆಯಲಿ, ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಸವಲತ್ತುಗಳಿದ್ದಾವೆ, ಇಷ್ಟೆಲ್ಲ ಸೌಲಭ್ಯಗಳು ನಿಮಗೆ ಸರ್ಕಾರ ನೀಡ್ತಿದೆ, ಅವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂದರೆ ಫಸ್ಟು ನೀವು ಅಕ್ಷರ ಜ್ಞಾನವನ್ನು, ಶಿಕ್ಷಣವನ್ನು, ಬುದ್ಧಿವಂತರಾಗ್ರಿ. ಹಾಗಾದರೆ ಮಾತ್ರ ನಿಮ್ಮ ಮೇಲೆ ಆಗ್ತಿರ್ತಕ್ಕಂತಹ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಗಳ ಅಸಮಾನತೆ ವಿರುದ್ಧ ನೀವು ಧ್ವನಿ ಎತ್ತಬಹುದು. ಜೊತೆಗೆ ಸರ್ಕಾರ ಅವರು ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಜೊತೆಗೆ ಸ್ಕಾಲರ್ಶಿಪ್, ಜೊತೆಗೆ ಪುಸ್ತಕಗಳನ್ನು, ಲೇಖನ ಸಾಮಗ್ರಿಗಳನ್ನು, ಫ್ರೀ ಆಫ್ ಕಾಸ್ಟ್ ಹಾಸ್ಟೆಲ್ಗಳನ್ನು, ಪ್ರೋತ್ಸಾಹ ಧನವನ್ನು ನೀಡುವ ಮೂಲಕ ಅವರ ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ನೀಡಿ ಅವರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು, ಗಮನಿಸಬಹುದು. ಮೂರನೇದಾಗಿ ಆರ್ಥಿಕ ಅವಕಾಶಗಳ ವಿಸ್ತರಣೆ. ಆರ್ಥಿಕ ಅವಕಾಶಗಳ ವಿಸ್ತರಣೆ ಅಂತ ಹೇಳಿದ್ರೆ, ಜಾತಿ ಬುಡಕಟ್ಟಿನ ಜನ ಇದ್ದಾರಲ್ಲ, ಆ ಜಾತಿ ಬುಡಕಟ್ಟಿನ ಜನ ಏನಾದರೂ ಕೂಡ ಉದ್ದಿಮೆಯನ್ನು ಮಾಡ್ತಾ ಇದ್ರೆ, ಏನಾದರೂ ಕೂಡ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ರೆ ಅವ್ರಿಗೆ ಸರಳವಾಗಿ ಅಥವಾ ಉಚಿತವಾಗಿ ಸಬ್ಸಿಡಿಯನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡ್ತಕ್ಕಂಥದ್ದಾಗಿರ್ಬೋದು, ಸರಳವಾಗಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂತಹ ಅವಕಾಶಗಳನ್ನು, ಆರ್ಥಿಕ ಅವಕಾಶಗಳನ್ನು, ಕೃಷಿಯನ್ನು ಮಾಡ್ತಿದ್ದಾರೆ, ಕೃಷಿಯನ್ನು ಭಾಳ ಜನ ನಂಬ್ಕೊಂಡಿದ್ದಾರೆ, ಅಥವಾ ಲ್ಯಾಂಡ್ಲೆಸ್ ಲೇಬರ್ ಆಗಿದ್ದಾರೆ, ಭೂರಹಿತ ಕೃಷಿ ಕಾರ್ಮಿಕರಾಗಿದ್ದಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸರಳ ಸಣ್ಣ ಪ್ರಮಾಣದ ಸಾಲವನ್ನು, ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೃಷಿಕರಾಗಿದ್ದರೆ ಅವರಿಗೆ ಉಚಿತವಾಗಿ ಅಥವಾ ಸಬ್ಸಿಡಿ ರೇಟಲ್ಲಿ ಬೀಜವನ್ನು, ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಯಂತ್ರೋಪಕರಣಗಳನ್ನು ನೀಡೋದ್ರ ಮೂಲಕ ಅವರಿಗೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಂದರೆ ಆರ್ಥಿಕ ಅವಕಾಶಗಳ ವಿಸ್ತರಣೆ, ಆರ್ಥಿಕವಾಗಿ ಉತ್ತಮವಾಗಿರ್ತಕ್ಕಂತಹ ಸವಲತ್ತುಗಳನ್ನು ನೀಡತಕ್ಕಂಥದ್ದು, ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉದ್ಯೋಗವನ್ನು, ಉದ್ದಿಮೆಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆರ್ಥಿಕ ಅವಕಾಶಗಳನ್ನ, ಅದೇ ರೀತಿ ಸ್ವವೃತ್ತಿಯನ್ನು, ಸ್ವಉದ್ಯೋಗವನ್ನು ಮಾಡ್ತಾರೆ, ಗೃಹ ಕೈಗಾರಿಕೆ, ಹೋಮ್ ಮೇಡ್ ಇಂಡಸ್ಟ್ರೀಸನ್ನು ಮಾಡ್ತಾರೆ. ಅವಕ್ಕೆ ಸರಳವಾಗಿ ಸಾಲವನ್ನು ನೀಡುವ ಮೂಲಕ ಅವರ ಅಂತಸ್ತನ್ನು, ಅವರ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಕ್ಕಂಥದ್ದನ್ನು ತಿಳಿಯಬಹುದು. ನೆಕ್ಸ್ಟ್, ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು. ಅಂದರೆ ಅವರಿಗೆ ಪ್ರತಿಯೊಂದು ಸೆಕ್ಟಾರ್ಸಲ್ಲಿ, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಇವತ್ತು ರಿಸರ್ವೇಷನ್ ಪಾಲಿಸಿ ಇದೆಯಲ್ಲ 15% ಮತ್ತು 7.5% ಇದೆ, ಅದನ್ನು ಇನ್ನೂ ಕೂಡ ಹೆಚ್ಚಿಸಬೇಕು. ಅವರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಸಿಗೋ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅವರ ಗೌರವ, ಅಂತಸ್ತು, ಸ್ಥಾನಮಾನಗಳು ಉನ್ನತ ಆಗ್ತವೆ, ಸರಿ ಆಗ್ತವೆ ಅಂತಕ್ಕಂತಹ ಮಾಹಿತಿಯನ್ನು ಕೂಡ ಕಾಣಬಹುದು. ಏನು ಇವತ್ತಿನ ಮೀಸಲಾತಿ ಪ್ರಮಾಣ ಏನಿದೆ ಅದನ್ನು ಆದಷ್ಟು ಹೆಚ್ಚಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಆಗಿದ್ದಾಗ ಮಾತ್ರ ಜಾತಿ ಪಂಗಡದವರ ಸ್ಥಾನಮಾನಗಳು, ಅವರ ಅಂತಸ್ತು, ಗೌರವ ಹೆಚ್ಚಾಗ್ತವೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಮುಂದುವರಿತಾ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಕೂಡ ಅವರಿಗೆ ಸವಲತ್ತನ್ನು ನೀಡ್ತಕ್ಕಂಥದ್ದು. ಅಂದರೆ ಏನು 5 ಇಯರ್ ಪ್ಲಾನ್, 5 ವರ್ಷಕ್ಕೊಮ್ಮೆ ನಾವೇನೋ ವಿಶೇಷವಾಗಿರ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಳ್ತೀವಿ, 5 ವರ್ಷಕ್ಕೆ ಇಂತಿಷ್ಟು ನಾವು ಡೆವಲಪ್ಮೆಂಟ್ಸನ್ನು ಹೊಂದಬೇಕು ಅಂತಕ್ಕಂಥ ಟಾರ್ಗೆಟನ್ನು ಇಟ್ಟು ನಾವೇನು ಕೆಲಸವನ್ನು ಮಾಡ್ತೀವಲ್ಲ, ಅದಕ್ಕೆ ಇಂತಿಷ್ಟು ಆದಾಯ ಅಂತಕ್ಕಂಥ ಏನು ತಂದಿಡ್ತೀವಲ್ಲ, ಆ 5 ವರ್ಷದ 5 ಇಯರ್ ಪ್ಲಾನಲ್ಲೂ ಕೂಡ ಬುಡಕಟ್ಟು ಜನರಿಗೆ, ಜಾತಿ ಜನರಿಗೆ ಸೂಕ್ತವಾಗಿರ್ತಕ್ಕಂತಹ ಸರ್ವ ರೀತಿಯ ಅವಕಾಶಗಳನ್ನು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿರ್ತಕ್ಕಂಥ, ರಾಜಕೀಯವಾಗಿರ್ತಕ್ಕಂತಹ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಧನ, ಅನುದಾನವನ್ನು, ಫಂಡನ್ನು, ದುಡ್ಡನ್ನು, ಹಣವನ್ನು ಮೀಸಲಿಡಬೇಕು. ಅಂದರೆ 5 ಇಯರ್ ಪ್ಲಾನಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪ್ಯಾಕೇಜನ್ನು ಅವರಿಗೆ ತೆಗೆದಿಡಬೇಕು. ಇದ್ರ ಮೂಲಕ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ಕಾಣಬಹುದು. ಮುಂದುವರಿತಾ ವಿಶೇಷ ಘಟಕ ಯೋಜನೆ ಅಂದರೆ ಅವರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಯೂನಿಟ್ ಪ್ಲಾನನ್ನು, ಅವ್ರಿಗೆ ಯಾವುದು ಅನುಕೂಲ ಆಗುತ್ತೆ, ಅವ್ರಿಗೆ ಯಾವ ಭಾಗದಿಂದ ಯಾವ ಯೋಜನೆಯನ್ನು ಹಾಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷ ಘಟಕ ಯೋಜನೆಯನ್ನು ಹಮ್ಮಿಕೋಬೇಕು. ಅದೇ ರೀತಿ ವಿಶೇಷ ಕೇಂದ್ರ ನೆರವು, ಸೆಂಟ್ರಲ್ ಗೌರ್ಮೆಂಟಿಂದ ವಿಶೇಷವಾಗಿರ್ತಕ್ಕಂತಹ ಆ ಘಟಕ ಯೋಜನೆಗೆ, ಉದಾಹರಣೆಗೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ, ಆ ಘಟಕ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಮಾಡ್ತಾರೆ. ಉದಾಹರಣೆಗೆ ಯಾರಾದರೂ ಚಮ್ಮಾರಿಕೆಯನ್ನು ಮಾಡ್ತಾರೆ,
ಚರ್ಮದ ಕೆಲಸವನ್ನು, ಚಪ್ಪಲಿ ಹೊಲಿತಕ್ಕಂಥ ಕೆಲಸವನ್ನು, ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪ್ಲಾನ್ ಅನ್ನ, ವಿಶೇಷ ಘಟಕ ಯೋಜನೆ ಅಂದರೆ ಸ್ಪೆಷಲ್ ಆಗಿ ಅವ್ರಿಗೆ ಮಾತ್ರ ಒಂದು ಪ್ಲಾನ್ ಅನ್ನು ಹಾಕೋಬೇಕು. ಆ ಘಟಕಕ್ಕೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಯೂನಿಟ್ ಪ್ಲಾನ್ ಅನ್ನು ಹಾಕೊಂಡು ಆ ಪ್ಲಾನ್ ಮೂಲಕ ನಾವು ಅವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಲ್ಲಿ ಏನು ಕೇಂದ್ರ ನೆರವು, ವಿಶೇಷ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರಿಶಿಷ್ಟ ಜಾತಿ ಬುಡಕಟ್ಟು ಜನ ಅವ್ರಿಗೆ ಕೈಗೊಳ್ತಕ್ಕಂಥ ಯೋಜನೆಗಳಿದ್ದಾವೆ. ಅವನ್ನ ಸ್ವಲ್ಪ ದಿನ ಮಾತ್ರ ಮುಂದುವರಿಸಿ ನಿಲ್ಲಿಸಬಾರ್ದು. ಏನು ಮಾಡಬೇಕು, ಅವನ್ನ ಕೇಂದ್ರ ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ನೆರವಿಂದ ಅವನ್ನ ಆದಷ್ಟು ಮುಂದುವರಿಸಬೇಕು. ಅವನ್ನ ಅಭಿವೃದ್ಧಿ ನಿಟ್ಟಲ್ಲಿ ಮುಂದುವರಿತಕ್ಕಂಥದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನೀಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡಬೇಕು. ವಿಶೇಷ ಕೇಂದ್ರ ನೆರವು. ಅದೇ ರೀತಿ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಜಾತಿಯವರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಪರೇಟ್ ಆಗಿರ್ತಕ್ಕಂತಹ ಒಂದು ನಿಗಮವನ್ನು, ಒಂದು ಬೋರ್ಡನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ನಿಗಮದ ಮೂಲಕ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತಕ್ಕಂಥದನ್ನ ತಿಳಿಸಿರ್ತಕ್ಕಂಥದನ್ನ ನಾವು ಕಾಣಬಹುದು. ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರಿಗಾಗಿಯೇ ವಿಶೇಷವಾಗಿರ್ತಕ್ಕಂತಹ ಒಂದು ನಿಗಮ. ಆ ನಿಗಮ ಇಡೀ ರಾಜ್ಯದಾದ್ಯಂತ ಅಥವಾ ದೇಶದಾದ್ಯಂತ ಅಧ್ಯಯನವನ್ನು ಮಾಡತಕ್ಕಂಥದ್ದು. ಯಾವ ಯಾವ ಜಾತಿಯವರ ಸ್ಥಿತಿಗತಿ ಯಾವ ರೀತಿ ಇದೆ, ಆ ನಿಗಮಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ಆ ನಿಗಮದ ಹತ್ರ ಇಂತಿಷ್ಟು ಪ್ರಮಾಣದ ಹಣ, ಇಂತಿಷ್ಟು ಪ್ರಮಾಣದ ಸೋರ್ಸ್ ಅಂತಕ್ಕಂಥದ್ದನ್ನು ಶೇಖರಣೆ ಮಾಡಿಕೊಂಡು ಆ ಹಣದಿಂದ, ಆ ಅನುದಾನದಿಂದ ಗ್ರಾಮೀಣ ಭಾಗದ ಅತ್ಯಂತ ಹಿಂದುಳಿದಿರ್ತಕ್ಕಂತಹ ಜೀವನ ನಿರ್ವಹಣೆಯೇ ಕಷ್ಟವಾಗಿರ್ತಕ್ಕಂತಹ ಜನರಿಗೆ, ಜೀವನ ನಿರ್ವಹಣೆಯೇ ಕಷ್ಟವಾಗಿರ್ತಕ್ಕಂತಹ ಜನರಿಗೆ ಪ್ಯಾಕೇಜಸ್ ಅನ್ನ, ಒಬ್ಬ ವ್ಯಕ್ತಿ ಚಮ್ಮಾರಿಕೆಯನ್ನು ಮಾಡ್ತಾನೆ, ಚಪ್ಪಲಿ ಹೊಲಿತಕ್ಕಂಥ ಕೆಲಸವನ್ನು ಮಾಡ್ತಾನೆ, ಅವನಿಗೆ ಸರಿಯಾಗಿರ್ತಕ್ಕಂತಹ ಆಯುಧಗಳಿರಲ್ಲ, ಆಧುನಿಕವಾಗಿರ್ತಕ್ಕಂಥ ಅಂಥ ವ್ಯಕ್ತಿಗೆ 1,000, 2,000, 5,000 ರೂಪಾಯಿ ಆದಾಯವನ್ನು ಅಥವಾ ಸಾಲವನ್ನು ನೀಡ್ತಕ್ಕಂಥದ್ದು ನಿಗಮದ ಮೂಲಕ. ಅದನ್ನು ಕಡಿಮೆ ಬಡ್ಡಿ ಅಥವಾ ಅದಕ್ಕೆ 5,000 ಇಸ್ಕೊಂಡು 2,000 ಅಷ್ಟೇ ವಾಪಸ್ ಕೊಡ್ತಕ್ಕಂಥ, ಅಥವಾ 5,000 ವಾಪಸ್ ಕೊಡ್ದಂಗೆ ಅಷ್ಟು ಕೂಡ ಅಮೌಂಟನ್ನು, ಜೊತೆಗೆ ಅವನು ಎಲ್ಲೋ ಬೀದಿ ಬದಿನಲ್ಲಿ ಯಾವುದೇ ಗಾಡಿ ಬೆಳಕಿನ ಮತ್ತು ಯಾವುದೇ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯದ ರಕ್ಷಣೆ ಇಲ್ಲಿರ್ತಕ್ಕಂತಹ ಬೀದಿ ಬದಿಯಲ್ಲಿ ಕುಂತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಒಂದು ನಿಗದಿತವಾಗಿರ್ತಕ್ಕಂತಹ ಗೂಡನ್ನು, ಒಂದು ನಿಗದಿತವಾಗಿರ್ತಕ್ಕಂಥ ಸ್ಟೋರ್ನ, ಸೆಕ್ಯೂರ್ ಆಗಿರ್ತಕ್ಕಂತಹ ಪ್ಲೇಸನ್ನು ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದಾಗ, ಒಂದು ಸೆಕ್ಯೂರ್ ಆಗಿರ್ತಕ್ಕಂತಹ ಪ್ಲೇಸನ್ನು ನೀಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದಾಗ ಸಾಧ್ಯ ಆಗುತ್ತದೆ. ಈ ರೀತಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟಿನ ಜನ ಏನಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನು ಹಂತ ಹಂತವಾಗಿ ವಿಶೇಷ ಘಟಕ ಯೋಜನೆ, ಸ್ಪೆಷಲ್ ಯೂನಿಟ್ ಪ್ಲಾನ್ ಅನ್ನು ಮಾಡೋದ್ರ ಮೂಲಕ, ಅಂದರೆ ಅದೇ ಜಾತಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ, ಅದೇ ರೀತಿ ವಿಶೇಷ ಕೇಂದ್ರ ನೆರವು ಅಂದರೆ ಕೇಂದ್ರ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ನೆರವನ್ನು ಪಡೆದು ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಕ್ಕಂಥದ್ದು. ಅದೇ ರೀತಿ ಒಂದು ನಿಗಮವನ್ನು ರಚನೆ ಮಾಡಿ ಆ ನಿಗಮಕ್ಕೆ ಪರಿಶಿಷ್ಟ ಜಾತಿಯವರೇ ವಿಶೇಷವಾಗಿರ್ತಕ್ಕಂತಹ ಏನು ಆಫೀಸರ್ಸ್ ಆಗಿರಬೇಕು. ಆ ಜಾತಿ ಸಮೂಹದ ಸ್ಥಿತಿಗತಿಯ ಬಗ್ಗೆ ಗೊತ್ತಿರ್ತಕ್ಕಂಥ ಜನ ಇದ್ದರೆ ಮಾತ್ರ ಆ ಜಾತಿ ಜನಾಂಗದವರ ಸ್ಥಿತಿಗತಿಗಳು, ಸನ್ನಿವೇಶಗಳು, ಸಂದರ್ಭಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಮುಖಾಂತರವಾಗಿ ನಾವು ಅವರ ಸಮಸ್ಯೆಗಳನ್ನು, ಸನ್ನಿವೇಶಗಳನ್ನು ಅರಿತು ಅವರ ಸೌಲಭ್ಯಗಳನ್ನು, ಅವಕಾಶಗಳನ್ನು ಕೊಡ್ತಕ್ಕಂಥ ಸನ್ನಿವೇಶಗಳನ್ನು ಕಾಣಬಹುದು. ಇಷ್ಟು ಪರಿಶಿಷ್ಟ ಜಾತಿಗಳವರ ಕಲ್ಯಾಣಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಶಾಸನಾತ್ಮಕ ಕ್ರಮಗಳು, ಆ ನಂತರದಲ್ಲಿ ಇತರ ಯೋಜನೆಗಳು, ಅವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಸರ್ಕಾರ ವಿಶೇಷವಾಗಿ 3 ಶಾಸನಗಳನ್ನು ಜಾರಿಗೆ ತಂದಿದೆ. ಅಸ್ಪೃಶ್ಯತೆಯ ಅಪರಾಧಗಳ ಕಾಯ್ದೆ, ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ ಅಂತಕ್ಕಂಥ ಈ ಪ್ರಮುಖ 3 ಶಾಸನಗಳನ್ನು ಸರ್ಕಾರ 1955ರಲ್ಲಿ ಮೊದಲನೇ ಶಾಸನ, 276ರಲ್ಲಿ, 3ನೇ 1989 ಇಸ್ವಿಯಲ್ಲಿ ಜಾರಿಗೆ ತಂದಿರತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಈ ಕಾನೂನುಗಳ ಮೂಲಕ, ಈ ಶಾಸನಗಳ ಮೂಲಕ ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂತಹ ಜನರನ್ನು ರಕ್ಷಿಸಬೇಕು. ಜಾತಿ ಪಂಗಡಗಳ ಮೇಲೆ ಆಗ್ತಿರ್ತಕ್ಕಂಥ ನಿರಂತರ ಶತಮಾನಗಳ ದೌರ್ಜನ್ಯ, ಶೋಷಣೆ, ಅಸಮಾನತೆಯ ದಬ್ಬಾಳಿಕೆಯನ್ನೇ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಇಷ್ಟು ಜಾತಿ ಪಂಗಡದವರ ಮತ್ತು ಬುಡಕಟ್ಟು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಂವಿಧಾನಾತ್ಮಕ, ಶಾಸನಾತ್ಮಕ ಮತ್ತು ಇತರ ಯೋಜನೆಗಳು. ಸಂವಿಧಾನಾತ್ಮಕ ಕ್ರಮಗಳನ್ನು ಕುರಿತು 10 ಮಾರ್ಕ್ಸಿಗೆ ಕೇಳಬಹುದು, ಶಾಸನಾತ್ಮಕ ಕ್ರಮಗಳನ್ನು ಕುರಿತು 5 ಮಾರ್ಕ್ಸಿಗೆ ಕೇಳಬಹುದು, ಮತ್ತು ಇತರ ಯೋಜನೆಗಳ ಕುರಿತು 5 ಮಾರ್ಕ್ಸ್. ಇವೆಲ್ಲವನ್ನೂ ಸೇರಿಸಿ 10 ಮಾರ್ಕ್ಸ್ಗೆ ಕೇಳಬಹುದು. ಅಥವಾ ಸಪರೇಟಾಗಿ ಶಾಸನಾತ್ಮಕ ಕ್ರಮಗಳು ಮತ್ತು ಇತರ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಬರೆಯಿರಿ. ಪರಿಶಿಷ್ಟ ಜಾತಿ ಪಂಗಡದವರ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಶಾಸನಾತ್ಮಕ ಹಾಗೂ ಇತರ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳಬಹುದು 10 ಮಾರ್ಕ್ಸ್ಗೆ.
ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟರ್ ಆಗಿದೆ. ಎಲ್ಲರೂ ಕೂಡ ಗಮನ ಇಟ್ಟಿದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಭಾಳ ಅವಶ್ಯಕ. ಇನ್ನು ನಂತರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನರಿಗೆ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನರ ಅಭಿವೃದ್ಧಿಗೆ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಪಾತ್ರ ಏನಂತಕ್ಕಂಥದ್ದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.